ಯಾದಗಿರಿ ಜಿಲ್ಲೆಯ ಸುರಪುರ ಉಪಚುನಾವಣೆ ಕದನ ರಂಗೇರಿದೆ. ಸದ್ಯ ಸುರಪುರ ಮತಕ್ಷೇತ್ರದ ಕೆನ್ನಳ್ಳಿ ಮುದನೂರು ರಾಜನಕೋಳೂರು ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಪರ ಭರ್ಜರಿ ಪ್ರಚಾರ ನಡೆಸಲಾಗುತ್ತಿದೆ. ಇನ್ನು ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ಪರ ಸ್ಯಾಂಡಲ್ವುಡ್ ನಟ ನಟಿಯರು ಪ್ರಚಾರ ಆರಂಭಿಸಿದ್ದು, ನಿರ್ದೇಶಕ ತರುಣ್ ಸುಧೀರ್, ನಟ ಶರಣ್ ಅಭ್ಯರ್ಥಿ ಪುತ್ರ ಮಣಿಕಂಠ ಪ್ರಚಾರವನ್ನು ನಡೆಸಿದ್ದಾರೆ. ಇದೇ ವೇಳೆ ನಿರ್ದೇಶಕ ತರುಣ್ ಸುಧೀರ್, ನಟ ಶರಣ್ ಅಭಿವೃದ್ಧಿಗೆ ಮತ ನೀಡಿ ಅಂತ ಮತದಾರರಲ್ಲಿ ಮನವಿಯನ್ನು ಮಾಡಿದರು. ಒಟ್ಟಿನಲ್ಲಿ ವಿಧಾನಸಭೆಯ ಉಪಚುನಾವಣೆ ನಡೀತಾ ಇರುವ ಸುರಪುರ ಕದನದಲ್ಲಿ ಬಿಜೆಪಿಯಿಂದ ಭರ್ಜರಿ ಪ್ರಚಾರ ಕೂಡ ನಡೀತಾ ಇದೆ. ಏನು ಮಾಡಕ್ಕಾಗಲ್ಲ, ಆದ್ರೆ ಮತ್ತೊಂದು ಅವಕಾಶ ಸಿಕ್ಕಿದೆ ಇವತ್ತು ಸುರಪುರಕ್ಕೆ. ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಆಯ್ಸುವಂತದ್ದು. ಅದು 7ನೇ ತಾರೀಕು. ಈ 7ನೇ ತಾರೀಕು ನಾವು ಮಾಡಬೇಕಾಗಿರೋದಿಷ್ಟೇ, ಒಂದು ದಿವಸ ಒಂದು ಓಟು ನಮ್ಮನ್ನು ಕಾಯೋದಿಕ್ಕೆ, ನಮ್ಮನ್ನ 5 ವರ್ಷ ಕಾಯೋದಿಕ್ಕೆ ಒಬ್ಬ ಮಹಾನ್ ಪುರುಷ ನಮ್ಮ ಜೊತೆ ಇದ್ದಾನೆ ಅಂತ ಅನ್ನೋದಾದ್ರೆ ನಾವ್ ಯಾಕ್ರಿ ನಿಲ್ಬಾರ್ದು ಒಳ್ಳೆಯವರ ಜೊತೆಯಲ್ಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಇವತ್ತು ಮೋದಿಯವರು, ಇಡೀ ನಮ್ಮ ದೇಶಕ್ಕೆ ಮೋದಿಯವರಾದ್ರೆ ಇವತ್ತು ಲೋಕಸಭಾ ಎಲೆಕ್ಷನ್ಗಳಿಗೆ ನಮ್ಮ ಲೋಕಸಭಾ ಮತ್ತೊಂದು ಸ್ಕೂಲ್ನ ಕಳ್ಕೊಳಕ್ ಹೋಗ್ಬಾರ್ದಣ್ಣ. ಫ್ರೀ ಅನ್ನೋದು ಯಾವಾಗ ಬೇಕಾದ್ರೆ ನಿಂತೋಗುತ್ತೆ ಗೊತ್ತಿಲ್ಲ ನಿಮಗೆ. ನೀವೇನು ಕಲ್ತಿದ್ರಾ, ನೀವೇನು ದುಡಿತೀರಾ, ನೀವೇನು ಮಾಡ್ತೀರಾ, ಅದ್ರ ಮೇಲೆ ನಮ್ಮ ನಂಬಿಕೆ ಇರ್ಬೇಕಣ್ಣ. ಇದಷ್ಟು ಆಗಬೇಕು ಅಂತಂದ್ರೆ ಈ ಸರಿ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ, ಆದ್ರೂ ಇದು ಒಂದು ದೇವರು ಮತ್ತೆ ಕೊಟ್ಟಂತ ಒಂದು ಅವಕಾಶ ಎಲ್ಲಾರ್ಗು. ಅಪ್ಪ, ಯಾರಾದ್ರೂ ನೀವನ್ನ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೊಳ್ಳಿ ಅಂತ ದೇವ್ರು ನಮ್ಗೆ ಎಲ್ಲಾರ್ಗು ಒಂದು ಅವಕಾಶ ಕೊಡ್ತಾರಂತೆ. ಈ ಸತಿ ಈ ಅವಕಾಶ ಸುರಪುರ ಕ್ಷೇತ್ರಕ್ಕೆ ಬಂದಿದೆ. ದಯವಿಟ್ಟು ನೀವೆಲ್ಲಾರು ಈ ಸತಿ ರಾಜುಗೌಡ್ರನ್ನ ನೀವು ಅಂದ್ರೆ ಅತ್ಯದ್ಭುತವಾಗಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ಆ ಗೆಲ್ಸಿದ ಸೌಂಡ್ ಹೆಂಗಿರ್ಬೇಕು ಅಂತಂದ್ರೆ ಸುರಪುರದಲ್ಲಿ ರಾಜುಗೌಡ ಗೆದ್ರೆ ಬೆಂಗಳೂರೆಲ್ಲ ಶೇಕ್ ಆಗ್ಬೇಕು. ಆ ತರ ನಿಮ್ಗೆ ಗೆಲುವಾಗ್ಬೇಕು. ಸ್ಕೂಲ್ನ ಕಳ್ಕೊಳಕ್ ಹೋಗ್ಬಾರ್ದಣ್ಣ. ಫ್ರೀ ಅನ್ನೋದು ಯಾವಾಗ ಬೇಕಾದ್ರೆ ನಿಂತೋಗುತ್ತೆ ಗೊತ್ತಿಲ್ಲ ನಿಮಗೆ. ನೀವೇನು ಕಲ್ತಿದ್ರಾ, ನೀವೇನು ದುಡಿತೀರಾ, ನೀವೇನು ಮಾಡ್ತೀರಾ, ಅದ್ರ ಮೇಲೆ ನಮ್ಮ ನಂಬಿಕೆ ಇರ್ಬೇಕಣ್ಣ. ಇದಷ್ಟು ಆಗಬೇಕು ಅಂತಂದ್ರೆ ಈ ಸರಿ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ, ಆದ್ರೂ ಇದು ಒಂದು ದೇವರು ಮತ್ತೆ ಕೊಟ್ಟಂತ ಒಂದು ಅವಕಾಶ ಎಲ್ಲಾರ್ಗು. ಅಪ್ಪ, ಯಾರಾದ್ರೂ ನೀವನ್ನ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೊಳ್ಳಿ ಅಂತ ದೇವ್ರು ನಮ್ಗೆ ಎಲ್ಲಾರ್ಗು ಒಂದು ಅವಕಾಶ ಕೊಡ್ತಾರಂತೆ. ಈ ಸತಿ ಈ ಅವಕಾಶ ಸುರಪುರ ಕ್ಷೇತ್ರಕ್ಕೆ ಬಂದಿದೆ. ದಯವಿಟ್ಟು ನೀವೆಲ್ಲಾರು ಈ ಸತಿ ರಾಜುಗೌಡ್ರನ್ನ ನೀವು ಅಂದ್ರೆ ಅತ್ಯದ್ಭುತವಾಗಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ಆ ಗೆಲ್ಸಿದ ಸೌಂಡ್ ಹೆಂಗಿರ್ಬೇಕು ಅಂತಂದ್ರೆ ಸುರಪುರದಲ್ಲಿ ರಾಜುಗೌಡ ಗೆದ್ರೆ ಬೆಂಗಳೂರೆಲ್ಲ ಶೇಕ್ ಆಗ್ಬೇಕು. ಆ ತರ ನಿಮ್ಗೆ ಗೆಲುವಾಗ್ಬೇಕು. ಸ್ಕೂಲ್ನ ಕಳ್ಕೊಳಕ್ ಹೋಗ್ಬಾರ್ದಣ್ಣ. ಫ್ರೀ ಅನ್ನೋದು ಯಾವಾಗ ಬೇಕಾದ್ರೆ ನಿಂತೋಗುತ್ತೆ ಗೊತ್ತಿಲ್ಲ ನಿಮಗೆ. ನೀವೇನು ಕಲ್ತಿದ್ರಾ, ನೀವೇನು ದುಡಿತೀರಾ, ನೀವೇನು ಮಾಡ್ತೀರಾ, ಅದ್ರ ಮೇಲೆ ನಮ್ಮ ಮಾಡಕ್ಕಾಗಲ್ಲ, ಆದ್ರೆ ಮತ್ತೊಂದು ಅವಕಾಶ ಸಿಕ್ಕಿದೆ ಇವತ್ತು ಸುರಪುರಕ್ಕೆ. ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಆಯ್ಸುವಂತದ್ದು. ಅದು 7ನೇ ತಾರೀಕು. ಈ 7ನೇ ತಾರೀಕು ನಾವು ಮಾಡಬೇಕಾಗಿರೋದಿಷ್ಟೇ, ಒಂದು ದಿವಸ ಒಂದು ಓಟು ನಮ್ಮನ್ನು ಕಾಯೋದಿಕ್ಕೆ, ನಮ್ಮನ್ನ 5 ವರ್ಷ ಕಾಯೋದಿಕ್ಕೆ ಒಬ್ಬ ಮಹಾನ್ ಪುರುಷ ನಮ್ಮ ಜೊತೆ ಇದ್ದಾನೆ ಅಂತ ಅನ್ನೋದಾದ್ರೆ ನಾವ್ ಯಾಕ್ರಿ ನಿಲ್ಬಾರ್ದು ಒಳ್ಳೆಯವರ ಜೊತೆಯಲ್ಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಇವತ್ತು ಮೋದಿಯವರು, ಇಡೀ ನಮ್ಮ ದೇಶಕ್ಕೆ ಮೋದಿಯವರಾದ್ರೆ ಇವತ್ತು ಲೋಕಸಭಾ ಎಲೆಕ್ಷನ್ಗಳಿಗೆ ನಮ್ಮ ಲೋಕಸಭಾ ಮತ್ತೊಮ್ಮೆ ಒಂದೊಂದ್ಸಲ ಆಗುತ್ತೆ, ಏನು ಮಾಡಕ್ಕಾಗಲ್ಲ, ಆದ್ರೆ ಮತ್ತೊಂದು ಅವಕಾಶ ಸಿಕ್ಕಿದೆ ಇವತ್ತು ಸುರಪುರಕ್ಕೆ. ಮತ್ತೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಆಯ್ಸುವಂತದ್ದು. ಅದು 7ನೇ ತಾರೀಕು. ಈ 7ನೇ ತಾರೀಕು ನಾವು ಮಾಡಬೇಕಾಗಿರೋದಿಷ್ಟೇ, ಒಂದು ದಿವಸ ಒಂದು ಓಟು ನಮ್ಮನ್ನು ಕಾಯೋದಿಕ್ಕೆ, ನಮ್ಮನ್ನ 5 ವರ್ಷ ಕಾಯೋದಿಕ್ಕೆ ಒಬ್ಬ ಮಹಾನ್